ಯಾರನ್ನ ಸ್ಮರಣ ಮಾಡಿದರೆ ನಾವು ಮುಕ್ತರಾಕಿವು. ನಮ್ಮೆಲ್ಲರನ್ನು ಮುಕ್ತಿ ಮಾಡುವಂಥ ಆರೂಢ ಜ್ಯೋತಿ ಸಿದ್ಧಾರೂಢರನ್ನ ಒಮ್ಮೆ ನಾವು ಸ್ನಾನ ಮಾಡಿಬಿಟ್ರೆ ಸಾಕು. ಯಾಕಂದರೆ ಯಾವಾಗಲೂ ಶಂಭುಲಿಂಗ ಮಹಾಶ್ರೀಗಳು ಸಿದ್ಧಾರೂಢರ ಮಹಾತ್ಮೆಯನ್ನು ಭಾಳ ಅಲ್ಲೆಲ್ಲ ಪ್ರವಚನದಲ್ಲಿ ನಾವು ಕೇಳ್ತಿದ್ದೆವು. ಇವತ್ತು ಗುರು ಪೌರ್ಣಿಮೆ ಎಂಬುವಂಥ ಪವಿತ್ರವಾದ ಆಚರಣೆ ಇದು ಪ್ರಾಚೀನದಿಂದ ನಮ್ಮ ದೇಶದೊಳಗೆ ಉಳಿದ. ಗುರು ಅಂದರೆ ಏನು? ಯಾರಿಗೆ ಕತ್ಲೈತೆ ಅವರಿಗೆ ಬೆಳಕು ಬೇಕಾಗಿತ್ತು. ಯಾರು ಕತ್ಲಾಗ ಕೂತಾರಲ್ಲ ಅವರಿಗೆ ಬೆಳಕು ಬೇಕಾಗಿತ್ತು, ಬೆಳಕಿನಾಗ ಕೂತವರಿಗೆ ಅಲ್ಲ. ಹಾಗಾದರೆ ನಾವೆಲ್ಲ ಅನಾದಿ ಕಾಲದಿಂದ ಈ ಅಂಧಕಾರದೊಳಗೆ ಅವಿದ್ಯಾಶಕ್ತಿ ಒಳಗೆ ಅವಿದ್ಯಾ ಸಂಬಂಧದಿಂದ ಅನಾತ್ಮ ವರ್ಗಗಳ ದೇವರನ್ನು ಪೂಜೆ ಮಾಡ್ಕೊತ ಹೊಂಟಿದ್ವು. ಜಗತ್ತಿನೊಳಗೆ ಎಲ್ಲಕ್ಕಿಂತ ದೊಡ್ಡವ ಯಾರ್ರಿ? ಭೂಮಿ ಭಾಳ ದೊಡ್ಡ ಹೋದಲ್ರಿ. ಈ ಭೂಮಿ ಪಂಚಶತಕೋಟಿ ಯೋಜನೆ ವಿಸ್ತಾರ ಅಂತ ನ್ಯೂಜುಗಳವರು ಲೆಕ್ಕ ಮಾಡ್ಯಾರ. ಈ ಭೂಮಿ ಇದನ್ನು ಮಾಡಿದವರು ಯಾರು? ಇದು ಹೆಂಗೆ ತಯಾರಾಗಿರಬೇಕು? ಪ್ರಮಾಣಗಳು ಹಿಂಗೆ ಹೇಳ್ತಾರೆ. ವೇದ ಆಗಮ ಉಪನಿಷತ್ತಾದಿಗಳಲ್ಲಿ ಆಪ ಪೃಥ್ವಿ ಅಂತ ಬರ್ದಾರ. ನೀರನ್ನ ಹೆಪ್ಪುಗಟ್ಟಿ ಈ ಭೂಮಿ ಆಗಿತ್ತು. ಒಂದು ಭಾಗ, 3 ಭಾಗ ನೀರು ಐತಿ, ಒಂದು ಭಾಗ ಇದು ಕಠಿಣ ಭೂಮಿ ಐತಿ. ನೀರು ಉತ್ಪತ್ತಿ ಆಗಬೇಕಾದ್ರೆ ಯಾವ ತತ್ವದಿಂದ ಉಗಮ ಮಾತ್ರಿ? ಅಗ್ನಿರಾಪ ಅಂತ ಬರ್ದಾರ. ಅಗ್ನಿ ತತ್ವದಿಂದ ನೀರು ಹುಟ್ಟಿತು. ವಾಯು ತತ್ವದಿಂದನೇ ಅಗ್ನಿ ತತ್ವ ಹುಟ್ಟಿತು. ಅದಕ್ಕೆ ಅಗ್ನಿರಾಪ ಅಂತ ಬರ್ದಾರ. ಈ ಗಾಳಿ ಎಲ್ಲಿಂದ ಬರ್ತೈತಿ ನೀವು? ದೇಶದ ಗಾಳಿ ಯಾವ ದೇಶದಿಂದ ಬರ್ತೈತೇನ್ರಿ? ಅದು ಇಲ್ಲ, ಆಕಾಶಾದ್ ವಾಯು ಅಂತ ಬರ್ತೈತಿ. ಆಕಾಶ ಅಂದರೆ ಎಲ್ಲರಿಗೆ ಆಶ್ರಯ ಐತಲ್ಲ. ಆಕಾಶ ತತ್ವ ಅಂದಾಗ ನಾವು ಇವತ್ತು ಎಲ್ಲರೂ ಮನೆಗಳು ಕಟ್ಕೊಂಡು ಕೂತಿದ್ದೀವಿ. ಅವಕಾಶ ಇರಲಿಲ್ಲ, ಮನೆ ಎಲ್ಲಿ ಕಟ್ಟೋದೈತ್ರಿ? ಕಟ್ಟಕ್ಕೆ ಬರ್ತಿದ್ದಿಲ್ಲ. ಆಕಾಶ ತತ್ವ ಇದು ಬಹಳ ಗೌಪ್ಯವಾದ ತತ್ವ. ಈ ಆಕಾಶ ಎಲ್ಲಿಂದ ಹುಟ್ಟಿತು ಅಂತ ಕೇಳ್ರು. ಯಾರು? ಸಿದ್ಧಾರೂಢರು ಮನೆ ಗುರುಗಳಿಗೆ ಒಂದು ಪ್ರಶ್ನೆ ಇಟ್ಟಿದ್ರು. ಎಲ್ಲ ಪ್ರಳಯ ಕಾಲದೊಳಗೆ ಹೇಳ್ತೀರಿ, ಈ ಆಕಾಶ ಯಾವ ತತ್ವದೊಳಗೆ ಪ್ರಳಯ ಆಕತ್ರಿ ಗುರುಗಳು ಅಂತ ಕೇಳ್ರು. ಆಗ ಸಿದ್ಧಾರೂಢರಿಗೆ ಗುರುಗಳು ಹೇಳ್ರು, ಒಳ್ಳೆ ಚಲೋ ಗುರುಗಳನ್ನ ಕೇಳಪ್ಪ. ಚಲೋ ಗುರುಗಳು ಅಂದರೆ ಹೆಂಗ್ರಿ? ಅವ ಶ್ರುತಿ ಬಲ್ಲವನಿರಬೇಕು, ಅದರೊಳಗೆ ನಿಷ್ಠಾತ್ರನೂ ಇರಬೇಕು. ಬ್ರಹ್ಮನಿಷ್ಠ ಅಂದರೆ ಆತ್ಮತತ್ವದ ನಿಷ್ಠಾತ್ರದಲ್ಲಿರ್ಬೇಕವ. ಅಂಥ ಗುರುಗಳಿಗೆ ಹೋಗಿ ಪ್ರಶ್ನೆ ಕೇಳಪ್ಪ, ಉತ್ತರ ಹೇಳ್ತಾರಂತ ಮನೆ ಗುರುಗಳು ಹೇಳಿದಾಗ, ಮನೆ ಗುರುಗಳ ಪ್ರಳಯ ಆಕತಿ ಇದು ಎಲ್ಲ ಪಂಚಮಭೂತಗಳು ಇಂದ ಪ್ರಳಯ ಆದ್ರೆ ಜಾಗ ಹುಡ್ಕೊಂಬರ್ಬೇಕಂತ ಹೇಳಿ ಗುರುಗಳನ್ನು ಹುಡ್ಕೊತ ಹೋಗಿ ಕೊನೆಗೆ ಅಮರೇಶ್ವರ ಕ್ಷೇತ್ರದ ಗಜರೇಂದ್ರ ಮಹಾಗುರುಗಳ ಚರಣ ಸನ್ನಿಧಿಗೆ ಬಂದರು. ಅಲ್ಲಿ ಮಂದಿ ಹೆಂಗಿತ್ತು? ಹುಚ್ಚ, ನೀ ಅಲ್ಲಿ ಹೊರಗೆ ಕುಂಡಿರ್ಬೇಕು, ಗುರುಗಳ ಸಮಯ ಬರಬಾರ್ದು. ಯಾಕೆ? ಗುರುಗಳು ಮಡಿ ಕೆಡ್ತೈತಿ ನೋಡ್ರಿ. ನಮ್ಮ ನಿಮ್ಮಂಥ ಮಂದಿ ಶಾಸ್ತ್ರ ಕೇಳೋ ಮಂದಿ ಇದು ಗುರುಗಳು ಹಚ್ತಾರೆ. ಸಿದ್ಧಾರೂಢರನ್ನ ಎಲ್ಲಿ ಮೆಟ್ಟು ಹಾಕ್ಸಿದ್ರು ಗುರ್ತೈತಿ ಅಂದು ಜನ ಕುದುರೆ ಕಟ್ಟು ಜಾಗದಾಗ ಮೆಟ್ಟು ಹಾಕ್ಸಿದ್ರು ಅವ್ರನ್ನ. ಅಲ್ಲೇ 12 ವರ್ಷ ಕುದುರೆ ಲದ್ದಿ ಬೆಳೆದು ಮಟ್ಟದ ಕಸ ಹುಡುಗೋದು. 12 ವರ್ಷ ತನಕ ಬರೀ ಸೇವಾನ ಆಗೈತ್ರಿ ಅವ್ರದ್ದು. ಗುರುವಿಗೆ ಅವರಿಗೆ ಸಂಪರ್ಕ ಇಲ್ಲ. ದೊಡ್ಡ ಕೂತಿ ಶಾಸ್ತ್ರ ಕೇಳೋರು ಸಿದ್ಧಾರೂಢರು.
ಪರಬಾರ ಬಯಲ್ದಾಗ್ರಿ ಸಿದ್ಧಾರೂಢರು ಅವತಾರಿ ಪುರುಷರು, ಸಿದ್ಧ ಅವತಾರಿ. ಯಾಕೆ ಗುರು ಬ್ರಹ್ಮ ಅವನ, ಗುರು ವಿಷ್ಣುವನು ಅವನ, ಗುರು ಮಹೇಶ್ವರನು ಅವನ, ಪರಶಿವ ತತ್ವನು ಅವನ. ಈ ಬ್ರಹ್ಮಾಂಡದ 36 ತತ್ವಗಳಲ್ಲಿ ವ್ಯಾಪಕ ರೂಪ ಆರೂಢ ಸ್ಥಿತಿ ಸಿದ್ಧಾರೂಢ. ಅಂಥ ಸಿದ್ಧಾರೂಢರು ಗುರು ಶರಣಕ್ಕೊಂಡ್ರು, ಗುರುವಿನ ಕೃಪೆಯನ್ನು ಪಡೆದರು, ಗುರುವಿನಿದ್ದ ಸಂಪತ್ತನ್ನು ಪಡ್ಕೊಂಡ್ರು ಅವರು. ಅಂದರೆ ಬಂಗಾರ ಬೆಲೆ ಅಲ್ಲ, ಎಲ್ಲದರೊಳಗೆ ಕೆಡದೇ ಇರುವಂಥ ಸಂಪತ್ತು ಅಂದರೆ ಜ್ಞಾನ ಸಂಪತ್ತು. ಆ ಸಂಪತ್ತ ಅಧ್ಯಾತ್ಮ ಸಂಪತ್ತ, ಅದುವೇ ಆತ್ಮ ಸಂಪತ್ತ. ಅಂಥ ಆತ್ಮ ಸಂಪತ್ತನ್ನು ಗುರುವಿನಿಂದ ಒಂದು ಬೆಳಕು ಬೀಳಬಾರ್ದು ಬಿತ್ತು ಅಂದರೆ ನೀವೆಲ್ಲರೂ ಮುಕ್ತರಾಗ್ತೀರಿ. ಅದು ಮುಕ್ತಿ ಅಂದರೆ ಯಾವ ಗುಡಿಯಾಗೂ ವಸ್ತು ಇಲ್ಲ, ಯಾವ ಗುರುಗಳ ಮಠದಾಗೂ ವಸ್ತು ಇರೋದಲ್ಲ, ಅದು ಪ್ರಾಪ್ತ ವಸ್ತು ಐತಿ. ಅದು ಕಳ್ಕೊಂಡಿಲ್ಲ, ಕಳೆದಂಗೆ ಆಗೈತಿ. ಹೆಂಗೆ ಹೆಣ್ಮಗಳು ಜಾತ್ರೆಗೆ ಹೊಂಟ್ರಿ, ಮಾಮಾಗ ಆಯಿ ನಾನು ಬರ್ತೀನಿ ಅಂತ ಆಯಿ ಕೈ ಹಿಡಿತವೆ. ಕೈ ಹಿಡ್ಕೊಂಡು ಆಯೇ ಹೊಂಟ್ರಿ ಜಾತ್ರೆಗೆ. ಅದೊಬ್ಬ ಅವಗಾರ ಅರ್ಥವ ಹಾದಾಗಲಿ ಭಾಳ ಮಂದಿನ ಕೂಡಿಸಿ ಹಾವುಗಳನ್ನು ತೋರಿಸಲಕತ್ತಿದ್ದವು. ಈ ಆಯಿನೂ ಅಲ್ಲೇ ಹೋಗಿ ನಿಂತು ನೋಡ್ಲಕ್ಕೈತಿ. ಕರೆ ಆ ಹುಡುಗ ಕಾಣುವಾತು, ಅಜ್ಜಿ ನನಗೆ ಕಾಣುವಾತು, ನೀನು ಹೆಗಲ ಮ್ಯಾಲೆ ಕುಂಡಿರ್ತನ್ನತ್ತದ. ಹೆಗಲ ಮ್ಯಾಲೆ ಕುಣಿಸ್ಕೊಂಡ್ರಿ. ಹಾವುಗಾರ ಆಟ ಎಲ್ಲ ನೋಡಿ ಮಂದಿ ಎಲ್ಲ ಹರಿದು ಹೋತು. ಇನ್ನಟ್ಟು ಜಾತ್ರೆಯಾಗಿ ಸಂತೆ ಮಾಡ್ಕೊಂಡು ಊರಿಗೆ ಹೋಗ್ಬೇಕತ್ತೆ. ಗಡಬಡಿ ಜಾತ್ರೆಯಾಗಿ ಸಂತೆ ಮಾಡಿಕೊಂಡು ಆ ಹುಡುಗ ಏನು ಹೆಗಲ ಮ್ಯಾಲೆ ಕೂತಿತ್ತು ನೋಡ್ರಿ, ಆಯಿ ಹೆಗಲ ಮ್ಯಾಲೆ. ಅದು ಆ ಆಯಿ ತಲೆ ಹಿಡ್ಕೊಂಡು ಅಲ್ಲೇ ನಿದ್ದೆ ಹೆಚ್ಚಿತ್ತು. ಅದು ಆ ಕೂಸು ಕೊಟ್ಟದ್ದ ನೆಪ್ಪಿಡ್ಲಿಕ್ಕಿಗೆ ಸಂತೆ ಮಾಡ್ಕೊಂಡು ಬೀದಿ ಹೋದ್ಲು. ಅವು ಆ ಕೂಸ ಒಂದು ಏನು ಮಾಡ್ತೀನಿ ಮೇಯವ ಅನ್ಲಕ್ಕೆ. ಆಕೆ ಸಂಗಾತಿ ಇದ್ದವರೆಲ್ಲ ಹುಡ್ಕೋದು ಮಾಡ್ಲಕ್ಕೈತ್ರಿ. ಭಾಳ ಮಂದಿ ಕೇಳ್ರಿ, ಮುದುಕಿ ಏನು ಕಳ್ಕೊಂಡದಿ ಸಂತ್ಯಾಗ? ಏನಿಲ್ಲಪ್ಪ ಮೊಮ್ಮಗ ಬಂದಿತ್ತು, ಅದನ್ನ ಕಳ್ಕೊಂಡೇನಿರು. ಇನ್ನಟ್ಟು ಹುಡುಕ ಹೊತ್ತು ಮುಣಗ್ತೈತಿ, ಮತ್ತೆಲ್ಲರೂ ಹಾದಿರ್ತೈತಿ ಹೇಳಿ ಹುಡುಕಲಕ್ಕ ಹಚ್ಚಿದ್ರವರೆಲ್ಲ. ಕಡೆಗೆ ಬ್ಯಾಸತ್ತ ಆಯಿ ತನ್ನ ಮನೆಗೆ ಬಂದು ಆಗಿನ ಹಿರಿಯರು ಏನು ಮಾಡ್ತಿದ್ರು, ಎಲ್ಲ ಮಂದಿ ಬಾಗಿ ಒಳಗೆ ಹೋಗ್ಲಾರಂತ ಚೌಕಟ್ಟು ಸಣ್ಣ ಬಾಗಿಲು ಹಾಕ್ತಿದ್ರು. ಬಾಗಿ ಹೋಗ್ಬೇಕು ಒಳಗೆ. ಆಗ ಮಟ್ಗಳು ಬಾಗಿಲು ಹಂಗೆ ಇದ್ದು ರೀ. ಈಗ ಯಾರು ಈಗಿನ ಬಾಗಿಲು ನೀವು ನೋಡಿರಲಿಲ್ಲ ಹೆಂಗದವು, ಬಾಯಿಗೆ ಹೋಗಲ್ರಿ ಯಾರು. ಹಂಗೆ ಆಗಿ ಆ ಕೂಸಿದ ಮ್ಯಾಗ ಕೂತಿತ್ತು. ಆ ಚೌಕಟ್ಟೆ ಸಾಂದಿತ್ತು. ಒಳಗೆ ಬಾಗಿಲಾಕ ಹೋಗಿ ಆ ಪಾಪ ಕೂಸಿನ ಹನಿ ಹೇಳ್ತಾನೆ ಕೇಳ್ರಿ. ಚೌಕಟ್ಟು ಬಡ್ದು ರಟ್ಟು ಸೋರ್ಲಾಕೈತು, ಚೀರ್ಲಾಕೈತು. ಆಗವು ಆ ಹುಡುಗಿ ಇಲ್ಲೇ ಕೂತೈತಲ್ಲ, ನನಗೆ ಮಗು ಆಗೈತಿ. ಹಂಗೆ ನಾವು ನೀವು ಎಲ್ಲ ಮರ್ತ ಇಲ್ಲಿ ಬಂದದೀವ. ಅರ್ತಿದ್ರೆ ನಾವು ಇಲ್ಲಿ ಬರತ್ತಿದ್ದಿಲ್ಲ. ಮದುವೆಗೆ ಬಿದ್ದವ್ರು ಇಲ್ಲಿ ಬಂದದೀವು. ಹಾಗಾದರೆ ಆ ಬೆಳಕ ತೋರಿಸಿದವರು ಯಾರು ಅಂದ್ರೆ ಶ್ರೋತಿ ಬ್ರಹ್ಮನಿಷ್ಠ ಶಂಭುಲಿಂಗ ಸ್ವಾಮಿಗಳು. ಏನೋ ಈ ಕೋಲೂರು ಗ್ರಾಮ ಪವಿತ್ರ. ಯಾಕಂದರೆ ಎಲ್ಲಿ ಭಗವಂತ ನೆಲೆಸ್ತಾನ ಅದು ಪವಿತ್ರ ತೀರ್ಥ ಕ್ಷೇತ್ರ ಆಕೈತಿ ಅನ್ನೋ ಮಾತೈತಿ. ಹಾಗೆ ಇವತ್ತಿನ ವೇದಿಕೆ ಮೇಲೆ ಜಗತ್ತಿನ ಕತ್ಲು ಕಲಿಬೇಕಾದ್ರೆ ಸೂರ್ಯನ ಹೆಂಗೆ ಬೇಕೋ, ಈ ಪಿಂಡಾಂಡಘಟವಾದ ಅಜ್ಞಾನದ ಕತ್ತಲನ್ನು ಕಳಿಸಲುವಾಗಿ ಅದಕ್ಕೆ ಗುರು ಅಂದರೆ ಜ್ಞಾನ. ಅಂಥ ಅಧ್ಯಾತ್ಮ ತತ್ವವನ್ನು ಬರೆದಿರ್ತಕ್ಕಂಥ ಗುರು. ಮತ್ತು ಅವ ಅಧ್ಯಾತ್ಮ ತತ್ವವನ್ನು ಬರಲಿಲ್ಲ ಅಂದರೆ ಅದು ಹೆಂಗೆ ಆಕೈತಿ ಅಂದರೆ ಕೂಡಿ ಹಳ ದಾಟಿದಂಗೆ ಆಕೈತಿ. ಕುಡಿನಕಾಯಿ ಒಬ್ಬೊಬ್ಬ ಕುಡ್ಡು ಹಿಡ್ಕೊಂಡು ಹಳ ದಾಟ್ಲಕ್ಕೆ ಹೋದಂಗೆ ಆಕೈತಿ. ಎಲ್ಲರೂ ಹಳ ಬಿದ್ದ ಹೋಗೋದು. ಆದರೆ ಅದಾಗಬಾರ್ದು ಅನ್ನೋ ಸಲುವಾಗಿ ಇಲ್ಲಿ ಶಂಭುಲಿಂಗ ಸ್ವಾಮಿಗಳು ಇಂಥ ಭವ್ಯ ಸ್ಥಾನದೊಳಗೆ ಈ ಗುರು ಪೂರ್ಣಿಮಾ ನೆನಪಿನ ಸಲುವಾಗಿ ಇದು ಪವಿತ್ರ ಕಾರ್ಯ ಅಂತ ಬೆಳಕವನ್ನು ಚೆಲ್ಲಿದವರು ಶಂಭುಲಿಂಗ ಮಹಾಸ್ವಾಮಿಗಳು. ಅವರ ಸೇವೆಯನ್ನು ಮಾಡ್ತಕ್ಕಂಥ ಇಲ್ಲಿ ಅವರ ಪರಮ ಶಿಷ್ಯರಾಗಿರುವಂಥ ಪ್ರವೀಣ
ಶಾಸ್ತ್ರಿಗಳಾಗಿರುವಂಥ ಪ್ರಕರಣ ಶಾಸ್ತ್ರಿಗಳಾಗಿರುವಂಥ ಅವರು ಎಲ್ಲ ಆ ಗುರು ಸೇವೆಯನ್ನು ಮಾಡಿ ಅವರು ಆ ಗುರುವಿನನ್ನು ಮುಂದೆ ಮಾಡಿಕೊಂಡು ನಮ್ಮ ನಿಮ್ಮಂಥ ಅವಿದ್ಯಾಶಕ್ತಿ ಜೀವಿಗಳಿಗೆ ಜ್ಞಾನ ದೀಪವನ್ನು ತೋರಿಸ್ತಕ್ಕಂಥ ಭವ್ಯ ಕೆಲಸವನ್ನು ಅವರು ಇಲ್ಲಿ ಹಮ್ಮಿಕೊಂಡಿರ್ತಾರೆ. ಅಂಥವರ ಸ್ಮರಣ ಮಾಡೋದು ಭಾಳ ಮಹತ್ವ ಐತಿ. ಆದರೆ ಹೇಳೋದು ಭಾಳ ಐತಿ, ಖರೆ ನಮ್ಗೆ ಟೈಮ್ ಇಲ್ಲ. ಯಾಕಿಲ್ಲ ಅಂದರೆ ಸಾಯ್ಲಾಕ